ಈಚೆಗೆ ತಾವು ಗಮನಿಸಿದಂತೆ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯೂ ಕೂಡ ಆನ್ಲೈನ್ ಫ್ರಾಡ್ಸ್ಗಳು ಸೈಬರ್ ಕ್ರೈಮ್ಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸೈಬರ್ ಅಪರಾಧಗಳ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು ಮತ್ತು ಸೈಬರ್ ಅಪರಾಧಗಳಿಗೋಸ್ಕರನೇ 193 ಆನ್ಲೈನ್ ಪೋರ್ಟಲ್ ಇತ್ತು. ಸೊ ಅದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟ್ಲಿ ತನಿಖೆ ಕೈಗೊಳ್ಳೋದಕ್ಕೋಸ್ಕರನೂ ಕೂಡ ನಮ್ಮಲ್ಲಿ ಸೆಂಟ್ ಪೊಲೀಸ್ ಸ್ಟೇಷನ್ ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮ್ಮ ಸೆಂಟ್ ಪೊಲೀಸ್ ಠಾಣೆಯ DYSP ಸುನಿಲ್ ಕಾಂಬ್ಳೆ ಅವರು ಮತ್ತು ಇನ್ಸ್ಪೆಕ್ಟರ್ ನಂತರ ರಮೇಶ್ ಅವಜಿ ಮತ್ತು ಅವರ ತನಿಖಾ ತಂಡ ಹಲವಾರು ದಿನಗಳಿಂದ ಕೆಲವು ಪ್ರಮುಖ ಪ್ರಕರಣಗಳಲ್ಲಿ ತನಿಖೆಯನ್ನು ಕೈಗೊಂಡು ದುಡ್ಡನ್ನು ಕಳೆದುಕೊಂಡಂತಹ ಹಲವಾರು ಜನರಿಗೆ ಅದನ್ನು ವಾಪಸ್ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಡಿಜಿಟಲ್ ಅರೆಸ್ಟು, ಕ್ರಿಪ್ಟೋ ಕರೆನ್ಸಿ, ಶೇರ್ ಮಾರ್ಕೆಟು, ಪಾರ್ಟ್ ಟೈಮ್ ಜಾಬು ಈ ರೀತಿಯ ಆನ್ಲೈನ್ ವಂಚನೆಗೊಳಗಾದಂತಹ ಸುಮಾರು 12 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ತಂಡ ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 53/2024 ನಮ್ಗೆ ಆಲ್ರೆಡಿ ಮಾಹಿತಿ ಇದ್ದಂತೆ ಡಿಜಿಟಲ್ ಅರೆಸ್ಟ್ ಆಗಿತ್ತು. ಈ ಡಿಜಿಟಲ್ ಅರೆಸ್ಟ್ದಲ್ಲಿ ಒಬ್ಬರು 38 ಲಕ್ಷವನ್ನು ಕಳ್ಕೊಂಡಿದ್ರು. ಈ ಡಿಜಿಟಲ್ ಅರೆಸ್ಟದಲ್ಲಿ ಈಗಾಗಲೇ ಸುಮಾರು 31,52,000ರಷ್ಟು ದುಡ್ಡನ್ನು ರಿಕವರಿ ಮಾಡಿದ್ದಾರೆ. ಮತ್ತು ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ ಮತ್ತು ಅಪರಾಧಿಗಳ ಶೋಧ ಕಾರ್ಯನೂ ನಡೆದಿದೆ. ಅದೇ ರೀತಿ ಸಣ್ಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 38/24 ಈ ತಾಳಿಕೋಟೆ ಪಟ್ಟಣದಲ್ಲಿ ಆದಂತಹ ಅಪರಾಧ. ಇವರು ಕ್ಯಾಪಿಟಲೆಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ಸ್ದಲ್ಲಿ ದುಡ್ಡು ಹಾಕಿ ಅದು ಬಿಟ್ಕಾಯಿನು, ಶೇರ್ ಮಾರ್ಕೆಟು, ಡಾಲರ್ಸು ಅನ್ನುವಂಥ ಒಂದು ಆಸೆಯನ್ನು ತೋರಿಸಿ ಅವರು ಸುಮಾರು 87 ಲಕ್ಷ ಹಣವನ್ನು ಇನ್ವೆಸ್ಟ್ ಮಾಡಿದರು. 30% ನಾವು ಪ್ರಾಫಿಟನ್ನು ಕೊಡ್ತೀವಿ ಅಂತ. ಆ ಕೇಸಲ್ಲಿ ಈಗಾಗಲೇ 68,25,000ರಷ್ಟು ಹಣವನ್ನು ರಿಕವರಿ ಮಾಡಿದ್ದಾರೆ. ಇನ್ನೂ ಕೂಡ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 23/24 ಸಿಂಕಿ ನಿವಾಸಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಅವರು ಕೂಡ ಟ್ರೇಡ್ ಬುಲ್ಸ್ ಅನ್ನುವಂತಹ ಒಂದು ಟ್ರೇಡಿಂಗ್ ಆ್ಯಪಲ್ಲಿ ಹಣವನ್ನು ಸುಮಾರು 1 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದರು, ವಂಚನೆಗೆ ಒಳಗಾಗಿದ್ದರು. ಆ ಪ್ರಕರಣದಲ್ಲಿಯೂ ಕೂಡ ಸುಮಾರು 10 ಲಕ್ಷದಷ್ಟು ಹಣವನ್ನು ಈಗ ರಿಕವರಿ ಮಾಡಿ ಇನ್ನೂ ಕೂಡ ಪ್ರಕರಣ ತನಿಖೆ ಮುಂದುವರಿತಾ ಇದೆ. ಇನ್ನೊಂದು ಅಪರಾಧ ಪ್ರಕರಣ ವಿಜಯಪುರ ನಗರದ ನಿಖಿಲ್ ಶಿವಾನಂದ್ ಮೋಜಿ ಅನ್ನೋರು ದ ಆಫ್ಟರ್ ಟ್ರೇಡಿಂಗ್ ಆ್ಯಪ್ ಅನ್ನೋದರಲ್ಲಿ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಸೇಮ್ ಅದೇ ಮಾಡಸ್ ಆಫ್ರೆಂಡಿ US ಡಾಲರ್ಗೆ ಕನ್ವರ್ಟ್ ಮಾಡುತ್ತೆ, ಬಿಟ್ಕಾಯಿನು, ಆಯಿಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ನಿಮಗೆ 4% ಲಾಭಾಂಶವನ್ನು ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತಂತೇಳಿ ಇವರು ಕೂಡ ಮೋಸಕ್ಕೆ ಒಳಗಾಗಿ ಸುಮಾರು 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದರಲ್ಲಿ ಸುಮಾರು ಈಗ ಆ್ಯಸ್ ಆಫ್ 38 ಲಕ್ಷ ಅಮೌಂಟನ್ನು ರಿಕವರಿ ಮಾಡಿ ಅವರಿಗೆ ಇದನ್ನು ಮಾಡಲಾಗಿದೆ. ಮತ್ತು ಇದೇ ರೀತಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇತರ 4 ಪ್ರಮುಖ ಆನ್ಲೈನ್ ವಂಚನೆ ಪ್ರಕರಣಗಳಾಗಿತ್ತು. ಅದರಲ್ಲೂ ಕೂಡ ಈಗ ಟೋಟಲ್ 1,47,76,053 ರೂಪಾಯಿಯನ್ನು ಈಗ ಅವರಿಗೆ ಮರಳಿ ಕೊಡಿಸಿದ್ದಾರೆ. ಎಲ್ಲ ಪ್ರಕರಣಗಳಲ್ಲಿ 4 ಪ್ರಕರಣ, ನಾನು ಮೇಲೆ ಹೇಳಿದಂಥ 4 ಪ್ರಕರಣಗಳಲ್ಲಿ ಒಟ್ಟು 1,47,76,053 ಇದನ್ನು ವಾಪಸ್ ಕೊಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ಜಿಲ್ಲೆಯಾದ್ಯಂತ ಹಲವಾರು ಮೊಬೈಲ್ ಕಳ್ಳತನ, ಮೊಬೈಲ್ ಮಿಸ್ಸಿಂಗ್ ಇವೆಲ್ಲ ಕಂಪ್ಲೀಟ್ ಆಗಿರ್ತವೆ. CIR ಅಂತ ಪೋರ್ಟಲ್ ಇರುತ್ತೆ. ಆ ಪೋರ್ಟಲ್ದಲ್ಲಿ ನಾವು ಏನೇನು ಬೇಕೋ ಮಾಹಿತಿಯನ್ನೆಲ್ಲ ಹಾಕಿರ್ತೀವಿ. ಮೊಬೈಲು ನಿಷ್ಕ್ರಿಯವಾಗಿರುತ್ತೆ. ಯಾವಾಗ ಆ ಮೊಬೈಲ್ಗೆ ಯಾರಾದರೂ ಅದನ್ನು ಯೂಸ್ ಮಾಡಿದರೆ ಅಂತಂದರೆ ಸೊ ಆಟೋಮೆಟಿಕ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬರುತ್ತೆ. ಆ ರೀತಿಯಾಗಿ ಸುಮಾರು 20 ಮೊಬೈಲು ವರ್ತ್ 3,44,000 ವರ್ತು 4 ಮೊಬೈಲ್ಗಳನ್ನು 20 ಮೊಬೈಲ್ಗಳನ್ನು ರಿಕವರಿ ಮಾಡಿದರೆ ಅದನ್ನು ಕೂಡ ವಿಕ್ಟಿಮ್ಸ್ಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸೊ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾವು ಸುರಕ್ಷಾ ಕ್ರಮಗಳನ್ನು ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಯಾವುದೇ ರೀತಿಯಾದಂಥ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಯಾವುದೇ ಮೊಬೈಲ್ ಕಾಲ್ಸ್ಗಳು ಬ್ಯಾಂಕ್ದವರಾಗಲಿ ಯಾರೇ ಆಗಲಿ ನಿಮಗೆ ನೇರವಾಗಿ ಮಾಡಬೇಕು. ಸೊ ದ ಬೆಸ್ಟ್ ವೇ ಏನು ಅಂತಂತಂದರೆ ಆ ಕಾಲ್ಸ್ಗಳನ್ನು ರಿಸೀವ್ ಮಾಡೋಕ್ಕೆ ಹೋಗಬೇಡಿ. ಸೊ ರಿಸೀವ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ನಿಮ್ಮ ಪರ್ಸ್ನಲ್ ಮಾಹಿತಿ ಆಗಿರಲಿ, ಡಿಜಿಟಲ್ ಡೇಟಾ ಆಗಿರಲಿ, ಅಥವಾ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ATM, ಆಮೇಲೆ OTP ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡೋಕ್ಕೆ ಹೋಗಬೇಡಿ. ಯಾರೂ ಕೂಡ ನಿಮಗೆ ಕೇಳಿದ್ರು ಯಾರು ಕೇಳೋದೇ ಇಲ್ಲ. ಕೇಳ್ತಾ ಇದ್ದಾರೆ ಅಂತಂತಂದರೆ ಇದು ಏನು ಮೋಸದ ಒಂದು ಜಾಲ ಇರುತ್ತೆ. ಅದೇ ರೀತಿ ನಿಮ್ಮ ಪಾಸ್ವರ್ಡ್ಸ್ಗಳನ್ನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಿ. APK ಫೈಲ್ಸ್ಗಳನ್ನು ಡೌನ್ಲೋಡು ಮಾಡಿ ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೊಡೋಕ್ಕೆ ಹೋಗಬೇಡಿ. ಅದೇ ರೀತಿ
ನಿಮಗೆ ಏನು ಕೊರಿಯರ್ ಬಂದಿದೆ, ನಿಮ್ಮದು ಇಂಟರ್ನ್ಯಾಷನಲ್ ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ ಅಥವಾ ಏರ್ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ, ಅದು ನಿಮ್ಮ ಹೆಸರಿಗಿದೆ. ಸೊ ಅದು ರಿಲೀಸ್ ಆಗಬೇಕಂತಂದರೆ ಎಷ್ಟು ದುಡ್ಡು ಹಾಕಿ ಅಂತ ಬರುತ್ತದೆ. ಅದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಡಿಜಿಟಲ್ ಅರೆಸ್ಟ್ಗಳು, ನಿಮ್ಮ ಮೇಲೆ ಒಂದು ಡ್ರಗ್ಸ್ ಕೇಸ್ ಬಿದ್ದಿದೆ, ನಿಮ್ಮ ಮಗ ಸಿಕ್ಕಾಕೊಂಡಿದ್ದಾನೆ, ನಿಮ್ಮ ಮಗಳು ಸಿಕ್ಕಾಕೊಂಡಿದ್ದಾಳೆ, ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಆ ರೀತಿ ಈ ರೀತಿ ಅಂತಂದು ಹೇಳಿ ನಿಮ್ಮನ್ನು ದುಡ್ಡು ಹಾಕ್ಸುವಂಥ ಒಂದು ವ್ಯವಸ್ಥೆನೂ ಇರುತ್ತೆ. ಮತ್ತು ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಪಾಸ್ವರ್ಡ್ಸ್ಗಳನ್ನು, ಯೂಸರ್ ನೇಮ್ಸ್ಗಳನ್ನು ಟೈಮ್ಗೆ ಟೈಮ್ ಸೊ ಅದನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾ ಇರಿ. ಅದೇ ರೀತಿ ನಿಮಗೆ SMS ವಾಟ್ಸಪ್ಸ್ಗಳಲ್ಲಿ ಬರುತ್ತೆ, ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅಥವಾ ಲಾಸ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಅಮೌಂಟಿಗೆ ಇಷ್ಟು ಕ್ರೆಡಿಟ್ ಆಗಿದೆ, ಆ ಕ್ರೆಡಿಟ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಮಾಡೋಕ್ಕೆ ಹೋಗಬೇಕು. ಮತ್ತು ಈ ಬಡ್ಡಿ ದರದಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಡ್ತಾರೆ ಮಾಡ್ತಾರೆ ಅಂತಂತೇಳಿ ಆನ್ಲೈನ್ ಆ್ಯಪ್ಸ್ಗಳು ಇದೆ, ಆ ಮೋಸಕ್ಕೂ ಕೂಡ ಬಲಿ ಒಳಗಡಿ. ಮತ್ತು ಕೆಲವೊಂದಿಷ್ಟು ಜನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರು ಕೂಡ ವಿಡಿಯೋ ಕಾಲ್ಗಳನ್ನ ಮಾಡ್ತಾರೆ. ಸೊ ಯಾರೋ ಅನ್ನೊನ್ ಕಾಲ್ಸ್ಗಳು ಬರ್ತಾ ಇರುತ್ತೆ, ಅದನ್ನು ಸುಮ್ಮನೆ ರಿಸೀವ್ ಮಾಡಿಬಿಟ್ಟು ನೀವು ಟ್ರ್ಯಾಪ್ ಆಗೋಕ್ಕೆ ಹೋಗ್ಬೇಡಿ. ಕೆಲವೊಮ್ಮೆ ಹನಿ ಟ್ರ್ಯಾಪ್ ಆಗ್ತಾರೆ, ಕೆಲವೊಮ್ಮೆ ಏನು ಅವ್ರನ್ನ ಟ್ರ್ಯಾಪ್ಗೆ ಹಾಕಿಬಿಟ್ಟು ನಿಮ್ಮ ಇಮೇಜಸ್ಸು ವಿಡಿಯೋನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ಅನ್ನೋಂಥ ಒಂದು ಜಾಲನೂ ಇದೆ. ಈ ರೀತಿಯಾದಂಥ ಸಾಕಷ್ಟು ಸ್ಕ್ಯಾಮ್ಸ್ಗಳನ್ನು ಕೂಡ ಜನರ ಗಮನಕ್ಕೂ ಬಂದಿದೆ, ನಿಮ್ಮ ಗಮನಕ್ಕೂ ಬಂದಿದೆ. ಇವಕ್ಕೆ ಒಂದೇ ಏನು ಅಂತಂತಂದರೆ ಸಿಂಪಲ್ಲಾಗಿ ನಾನು ಕನ್ಕ್ಲೂಷನ್ ಅದನ್ನೇ ಬರ್ತಿದ್ದೇನೆ, ಆಸೆಯೇ ದುಃಖಕ್ಕೆ ಕಾರಣ ಅಂತಂತೇಳಿ, ದುರಾಸೆಯೇ ಮೋಸಕ್ಕೆ ಕಾರಣ. ಸೊ ಅದಕ್ಕೆ ಈ ಮೋಸ ಎಲ್ಲಿ ಹೋಗುತ್ತೆ ಅಂತಂದರೆ ದುರಾಸೆ ಇದ್ದಲ್ಲಿ ಮೋಸ ಜಾಸ್ತಿ ಹೋಗುತ್ತೆ. ಈ ಪ್ರಚೋದನೆಗೆ ಆಗಿರಲಿ ಅಥವಾ ಈ ಲಾಭಾಂಶಕ್ಕಾಗಿರಲಿ ಅಥವಾ ಈ ಆಮಿಷಗಳಿಗೆ ಒಳಗಾಗಬೇಡಿ. ಸೊ ಇಂಥವು ನಿಮ್ಮ ಘಟನೆಗಳಾದಾಗ ಇಮಿಡಿಯೇಟ್ಲಿ 1930 ಪೋರ್ಟಲ್ ಇದೆ, ಅದಕ್ಕೆ ಮಾಹಿತಿ ಕೊಡಿ. ನಮ್ಮ ಹತ್ತಿರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿಯೂ ಕೂಡ ಸೈಬರ್ ಅಪರಾಧಗಳನ್ನು ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತಾರೆ. ಪ್ರತಿಯೊಬ್ಬರು ಇನ್ಸ್ಪೆಕ್ಟರ್ನೂ ಕೂಡ ಇದಕ್ಕೆ IO ಆಗಿರ್ತಾರೆ. ಸೊ ಪೊಲೀಸ್ ಇಲಾಖೆ ಆದಷ್ಟು ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಬಟ್ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗುತ್ತೆ. ಯಾಕಂತಂದರೆ ಒಂದು ಪ್ರಿವೆನ್ಷನ್ನು, ಆಮೇಲೆ ಡಿಟೆಕ್ಷನ್. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಪಾಲಿಸಿ ಸೈಬರ್ ಫ್ರಾಡ್ಸ್ಗಳಿಗೆ. ಡಿಟೆಕ್ಷನ್ ಇಸ್ ದ ಡಿಫಿಕಲ್ಟ್ ಟಾಸ್ಕ್. ಈ ಬೇರೆ ಸಾಂಪ್ರದಾಯಿಕ ಅಪರಾಧಗಳಿದ್ದಾವೆ, ಟ್ರೆಡಿಷನಲ್ ಕ್ರೈಮ್ಸ್ ಅಂತ ಏನು ಕರಿತೀವಿ, ಅಲ್ಲಿ ಫಿಸಿಕಲ್ ಆಗಿ ಆರೋಪಿ ಬಂದಿರ್ತಾನೆ, ಹೋಗಿರ್ತಾನೆ, ಮಾಡಿರ್ತಾನೆ, ಯಾವುದೋ ಒಂದು ಟ್ರೇಸ್ ಬಿಟ್ಟು ಹೋಗಿರ್ತಾನೆ. ಬಟ್ ಇದು ಡಿಜಿಟಲ್ ಕ್ರೈಮ್ಸ್ಗಳಲ್ಲಿ ಆರೋಪಿ ಯಾವುದೋ ದೇಶದಲ್ಲಿ ಇರ್ತಾನೆ, ಎಲ್ಲೋ ಇರ್ತಾನೆ, ಅದನ್ನು ಟ್ರೇಸ್ಗಳನ್ನು ಕಂಡುಹಿಡಿಯೋದು ಕಷ್ಟ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇಸ್ ಪ್ರಿವೆನ್ಷನ್. ಸೊ ಈ ಹಿನ್ನೆಲೆಯಲ್ಲಿ ಈ ಸೈಬರ್ ಕೇಸ್ಗಳನ್ನು ಸೈಬರ್ ಪೊಲೀಸ್ ಠಾಣೆಯ DYSP ಸುನಿಲ್ ಕಾಂಬ್ಳೆ ಮತ್ತು ರಮೇಶ್ ಔಜಿ ಮತ್ತು ಅವರ ತನಿಖಾ ತಂಡ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮಾರು ಇವತ್ತು 1,47,00,000 ದುಡ್ಡನ್ನು ಇವಾಗ ಸಾರ್ವಜನಿಕರಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ವಿ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಫಾರ್ ದೇರ್ ಎಫರ್ಟ್ಸು. ಸೊ ಸಾರ್ವಜನಿಕರು ಯಾವುದೇ ರೀತಿಯಾದ ಸೈಬರ್ ಫ್ರಾಡ್ಸ್ಗಳಿಗೆ ಒಳಗಾದಾಗ ಇಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು. ಥ್ಯಾಂಕ್ ಯು. ಟೋಟಲ್